ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬ ಅರ್ಜೆಂಟಾಗಿ ತುಂಬ ಬೇಗನೆ ಹಾಕಿ ಮುಗಿಸುವಂಥ ಒಂದು ಸಿಂಪಲ್ ಬಾರ್ಡರ್ ಡಿಸೈನ್ ಸಾರಿ ಕುಚ್ಚನ್ನ ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ಫಸ್ಟ್ ಇಲ್ಲಿ ನಾನು ಆ್ಯಸ್ ಯೂಶ್ವಲ್ 6 ದಾರನ ಮಾಡಿಕೊಂಡು ಅದನ್ನ ಗಂಟಾಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು, ಇದು ಫ್ರಂಟ್ ಸೈಡಿಂದನೇ ಹಾಕೋದು ವರ್ಕು. ಸೊ ನೀಡಲ್ಲಿ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ಲಿ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ 2 ಚೈನ್ಸ್ ಹಾಕಬೇಕು. 2 ಚೈನ್ಸ್ ಹಾಕಿ ಈಗ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಲೆಫ್ಟ್ ಹ್ಯಾಂಡಲ್ಲಿ ನೀಡಲ್ನ ಹೀಗೆ ಹಿಡ್ಕೊಳ್ಳಿ. ನೀಡಲ್ ಒಂದು ಸತಿ ದಾರ ಸುತ್ತಿದ್ದ ಹಾಗೆಯಲ್ಲಿ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ಸಿಲ್ವರ್ ಕಲರ್ ಬೀಡ್, ಮೀಡಿಯಮ್ ಸೈಜ್ದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಸ್ಟ್ರೇಟಾಗಿ, ಸ್ವಲ್ಪ ಸ್ಲ್ಯಾಂಟಾಗಿ ಬರುತ್ತೆ, ಅಷ್ಟೊಂದು ಸ್ಟ್ರೇಟಾಗಿ ಬರಲ್ಲ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತೆಗೆದು ಆ ಬೀಡ್ ಒಳಗಡೆಯಿಂದ ಆ ದಾರ ತಗೊಳ್ಳಿ. ಈ ರೀತಿ ಬೀಡ್ ಒಳಗಡೆಯಿಂದ ದಾರ ತಗೊಳ್ಳಿ. ಈಗ ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ, ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ಕಂಬ ಆದಮೇಲೆ 2 ಚೈನ್ಸ್ ಹಾಕಬೇಕು. 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ, ಈಗ ನಾವೇನು ಬೀಡ್ ಆ್ಯಡ್ ಮಾಡಿ ಒಂದು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದರ ಹಿಂದೆ ಹೋಗಿ ದಾರ ತಂದು ಇಲ್ಲೊಂದು ಡಬಲ್ ಕ್ರೋಶೆ, 2 ದಾರ ಒಂದು 2 ದಾರ ಒಂದು ಡಬಲ್ ಕ್ರೋಶೆ ಮಾಡಿದ ಮೇಲೆ ಈಗ 3 ಚೈನ್ಸ್ ಹಾಕಬೇಕು. 1 2 3 ಚೈನ್ಸ್ ಹಾಕಿ ಈಗೇನು ನಾವು ಮಾಡಿದ್ವಲ್ಲ ಕಂಬ ಡಬಲ್ ಕ್ರೋಶೆ ಅದರ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಇದಕ್ಕೆ ಪಿಕಾಟ್ ಡಿಸೈನ್ ಅಂತಾರೆ. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಅದೇ ಡಬಲ್ ಕ್ರೋಶೆ ನಾವೇನು ಬೀಡ್ ಆ್ಯಡ್ ಮಾಡಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ದಾರ ಒಂದು 2 ದಾರ ಒಂದು ಅದಾದಮೇಲೆ 3 ಚೈನ್ಸ್ ಹಾಕಿ ಈಗೇನು ಮಾಡಿರ್ತೀವಲ್ಲ ಡಬಲ್ ಕ್ರೋಶೆ ಅದರ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಆ 3 ಚೈನ್ನ ಲಾಕ್ ಮಾಡಬೇಕು. ಸೊ ಇದಕ್ಕೆ ಪಿಕಾಟ್ ಡಿಸೈನ್ ಅಂತಾರೆ. ಸೊ ನಾನಿಲ್ಲಿ ಒಂದು ಡಿಸೈನ್ಗೆ ಮೀನ್ಸ್ ಒಂದು ಆರ್ಚಿಗೆ 3 ಪಿಕಾಟ್ಸ್ ಮಾಡ್ತಾಯಿದ್ದೀನಿ. ನಾನಲ್ಲಿ ಬೀಡ್ ಆ್ಯಡ್ ಮಾಡಿರೋದ್ರಿಂದ ಸ್ಪೇಸ್ ಸ್ವಲ್ಪ ಇರುತ್ತಲ್ಲ, ಸೊ ಅದಕ್ಕೆ ನಾನಿಲ್ಲಿ 3 ಪಿಕಾಟ್ಸ್ನ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಜಾಗ ಇದ್ದರೆ ನೀವು 4 ಕೂಡ ಮಾಡ್ಕೋಬೋದು. ಸೊ ಈ ರೀತಿ ಬರುತ್ತಿದ್ದು ಡಿಸೈನು. ಸೊ 3 ಆದಮೇಲೆ ಪಿಕಾಟು ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತು ಸೇಮ್ ಫಸ್ಟ್ ಯಾವ ಬೀಡ್ ಆ್ಯಡ್ ಮಾಡಿದ್ನಲ್ಲ ಅದೇ ಸೈಜ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಮತ್ತು ಆ ನೀಡಲ್ನ ಲೆಫ್ಟ್ ಹ್ಯಾಂಡಲ್ಲಿ ಹಾಗೆ ಹಿಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ತಿದ್ದಿರಬೇಕು. ಆ ದಾರ ಸುತ್ತಿದ್ರ ಮುಂದೆ ನಾವು ಬೀಡ್ ಆ್ಯಡ್ ಮಾಡಬೇಕು. ಸೊ ಈ ರೀತಿ ನೀಡಲ್ಗೆ ಬೀಡ್ ಆ್ಯಡ್ ಮಾಡಿ ಡಿಸೈನ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಈ ರೀತಿ ಸ್ಟ್ರೇಟಾಗಿ ನೋಡಿಕೊಂಡು ಡಿಸೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತರಬೇಕು. ಆ ದಾರನ ಬೀಡ್ ಒಳಗಡೆಯಿಂದನೂ ಪಾಸ್ ಮಾಡ್ಕೋಬೇಕು. ಈ ರೀತಿ ಪಾಸ್ ಮಾಡಿಕೊಂಡು ನೀಡಲ್ ಮೇಲೆ 3 ದಾರ ಇರುತ್ತಲ್ಲ, ಸೊ ಈಗ ಡಬಲ್ ಕ್ರೋಶೆ ಮಾಡಬೇಕು. 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಇಷ್ಟಾದಮೇಲೆ ಮತ್ತೆ 3 ಪಿಕಾಟ್ಸು. ಸೊ ಅದಕ್ಕೆ ಫಸ್ಟು 2 ಚೈನ್ ಹಾಕ್ಕೋಬೇಕು. ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಆ ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡಬೇಕು. ಮತ್ತು 3 ಚೈನ್ ಹಾಕಿ ಒಂದು ಪಿಕಾಟ್ ಮಾಡಬೇಕು ಆ ಡಬಲ್ ಕ್ರೋಶೆಗೆ. ಸೊ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಏನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತು ಬೇರೆ ಏನಾದರೂ ಇನ್ನೂ ವಿಡಿಯೋ ಬೇಕಂದರೆ ನಿಮಗೆ ನನ್ನ ಚಾನಲಲ್ಲಿ ಸಿಗುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಈಸಿಯಾಗಿ ನನ್ನ ವಿಡಿಯೋನ ನೋಡ್ಬೋದು. ಡಿಸೈನ್ ಅದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆಮೇಲೆ ಅದು ಯಾವ ರೀತಿ ಕಾಣಿಸ್ತಿದೆ ಅಥವಾ ನಿಮಗೆ ಏನು ಅನ್ನಿಸ್ತಿದೆ ಡಿಸೈನ್ ಬಗ್ಗೆ ಅಂತ ಒಂದು ಕಮೆಂಟ್ ಕೂಡ ಮಾಡಿ. ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನನ್ನ ಎಕ್ಸ್ಪ್ಲನೇಷನು. ಸೊ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ನಿಮಗೆ ತಿಳಿಲಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ, ನಾನು ಅದನ್ನು ಕರೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ 3 ಪಿಕಾಟ್ ಆದಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಈ ರೀತಿ ಬೀಡನ್ನ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗ ಲೆಫ್ಟ್ ಹ್ಯಾಂಡಲ್ಲಿ ನೀಡಲ್ನ ಹೇಗೆ ಹಿಡ್ಕೋಬೇಕು. ಈ ನೀಡಲ್ಗೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಮತ್ತು ಆ ದಾರದ ಮುಂದೆ ಬರುತ್ತೆ ಆ ಬೀಡು. ಸೊ ಬೀಡ್ ಆ್ಯಡ್ ಮಾಡಿ ಡಿಸೈನ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡಿಸೈನ್ ನೋಡಿಕೊಂಡು ನೀಡಲ್ ಹಾಕಿ ದಾರ ತರಬೇಕು. ಆ ದಾರ ತೊಗೊಂಡು ಬಂದಿರ್ತೀರಲ್ಲ ನೀವೇನು ನೀಡಲ್ ಹಾಕಿ ಆ ದಾರನ ಆ ಬೀಡ್ ಒಳಗಡೆಯಿಂದ ಈ ರೀತಿ ಪಾಸ್ ಮಾಡ್ಕೋಬೇಕು. ಮಾಡಿಕೊಂಡು ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು 2 ದಾರ ಒಂದು ಈ ರೀತಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮಾಡ್ಕೊಂಡ್ಮೇಲೆ 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ನಾವು ಬೀಡ್ ಆ್ಯಡ್ ಮಾಡಿ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು
ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕಿ ಪಿಕಾಟ್ ಮಾಡಬೇಕು. ಸೊ ಇಷ್ಟೇ ಡಿಸೈನು. ನೀವು ಬೇಕಂದರೆ 4 ಪಿಕಾಟ್ಸ್ ಮಾಡ್ಕೊಳ್ಳಿ, ಇಲ್ಲ ನಮಗಿಷ್ಟೇ ಸಾಕು ಅಂದರೆ 3 ಪಿಕಾಟ್ಸ್ ಅಷ್ಟೇ ಇನಫ್ ಸಾಕಾಗುತ್ತೆ. ಸೊ ನೀವು ನೋಡ್ಕೊಳ್ಳಿ, ನಿಮಗೆ ಬೇಕಂದರೆ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಬೀಡ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು, ಇನ್ನು ಸ್ವಲ್ಪ ಬಿಗ್ ಸೈಜ್ ಬೀಡ್ ಕೂಡ ತೊಗೋಬೋದು, ಇಲ್ಲ ಡಿಸೈನ್ ಬೀಡ್ ಕೂಡ ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಪ್ಲೇನ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ, ಬಟ್ ಇಲ್ಲಿ ಯಾವುದೇ ಕುಚ್ಚು ಬರಲ್ಲ ಅಂತ ನಾನು 2 ಬೀಡನ್ನ ಆ್ಯಡ್ ಮಾಡಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದೀನಿ ಈ ಡಿಸೈನ್ಗೆ. ಸೊ ನೀವು ಬೇಡ ಅಂದರೆ ಬೀಡನ್ನ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಹೀಗೆ ಕಂಟಿನ್ಯೂ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಈಸಿಯಾಗಿದೆ. ಆಮೇಲೆ ಬಿಗ್ನರ್ಸ್ ಕೂಡ ಇದನ್ನ ಟ್ರೈ ಮಾಡ್ಬೋದು. ಎಂಡಲ್ಲಿ 3 ಪಿಕಾಟ್ ಆದಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೀವು ಬೇಕಂದರೆ ಈ ರೀತಿ ಒಂದು ಸೀರೆಗೆ ಲಾಕ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದು ಗಮ್ ಹಾಕಿ ಈ ರೀತಿ ಅಂಟಿಸಿದರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿದೆ. ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.